ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಆರ್ಸಿಬಿ ಅಂದ್ರೆ ರಾಯಲ್ಟಿ. ಅದರಲ್ಲಿಯೂ ಸಹ ರಾಜ್ಯದ ಜನತೆಗೆ IPL ಸೀಸನ್ ಬಂತು ಅಂದ್ರೆ ಸಾಕು, ವಯಸ್ಕರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಸಹ ಆರ್ಸಿಬಿ ಎಂಬ ಕೂಗು ಪ್ರತಿಯೊಂದು ಮನೆಗಳಲ್ಲಿಯೂ ಸಹ ಸರ್ವೇ ಸಾಮಾನ್ಯವಾಗಿರುತ್ತೆ. ಅದರಲ್ಲಿಯೂ ಸಹ ಕಳೆದ 18 ವರ್ಷಗಳಿಂದ RCBಗೆ ಯಾವುದೇ ರೀತಿಯಾದಂತಹ ಟ್ರೋಫಿ ಸಿಕ್ಕಿರಲಿಲ್ಲ. ಇದರಿಂದಲೇ ಟ್ರೋಫಿ ಸಿಕ್ಕಿದ್ರೂ ಸಹ RCB ತಂಡಕ್ಕೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಇದ್ರು. ಆದ್ರೆ ಈ 18ನೇ ಆವೃತ್ತಿಯ ಪಂದ್ಯಾವಳಿ ಕೊನೆಗೂ ಸಹ ಅದೆಷ್ಟೋ ಕೋಟ್ಯಾಂತರ RCB ಅಭಿಮಾನಿಗಳ ಪಾಲಿಗೆ ಬಹಳಷ್ಟು ಅಚ್ಚುಮೆಚ್ಚಿನ ಒಂದು ಸೀಸನ್ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ 18ನೇ ಆವೃತ್ತಿಯ ಈ ಪಂದ್ಯಾವಳಿಯಲ್ಲಿಯೂ ಕೊನೆಗೂ ಸಹ RCB ಕಪ್ ಗೆದ್ದಿರುವಂತಹದ್ದು. RCB ಕಪ್ ಗೆದ್ದ ನಂತರ ಇಡೀ ರಾಜ್ಯದಲ್ಲಿಯೇ ಬಹಳಷ್ಟು ರೀತಿಯಾದಂತಹ ಸೆಲೆಬ್ರೇಷನ್ ಮಾಡಿದಂತಹ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯ, ಅದರಲ್ಲಿಯೂ RCB ಪಂದ್ಯಾವಳಿ ಗೆದ್ದ ನಂತರ ಇಡೀ ರಾತ್ರಿ ಮಾರನೇ ದಿನ ಅಂದ್ರೆ ಕಳೆದ 2-3 ದಿನಗಳವರೆಗೂ ಸಹ ಈ ಒಂದು RCB ಕಪ್ ಗೆದ್ದಂತಹ ಸೆಲೆಬ್ರೇಷನ್ ಮೂಡ್ ನಲ್ಲಿ ಇತ್ತು. ಆದ್ರೆ ಕೆಲವು ದುರಂತ ಈಗಲೂ ಸಹ ನೆನಪಿಸಿಕೊಳ್ಳುವಂತಹದ್ದು. ಆ ದುರಂತದಲ್ಲಿ ಕೆಲವು ಕಣ್ಣೀರು ಉಳಿದಿರುವಂತಹ ಹೆಸರುಗಳು ಸಹ ಪ್ರಸ್ತಾಪವನ್ನ ಮಾಡಬೇಕಾಗುತ್ತೆ. ಅಂದ್ರೆ ಆ ರೀತಿಯಾಗಿ RCB ಸೆಲೆಬ್ರೇಷನ್ ಇತ್ತು ಅಂದ್ರೆ ತಪ್ಪಾಗಲಾರದು. ಆದ್ರೆ ಈಗ ಚಿಕ್ಕಬಳ್ಳಾಪುರದಲ್ಲಿ RCB ಅಭಿಮಾನಿಯೊಬ್ರು ಈ ಬಾರಿ RCB ಫೈನಲ್ ತಲುಪಿರುವ ಹಿನ್ನೆಲೆ ಸುಮಾರು 2,000ಕ್ಕೂ ಅಧಿಕ ಜನರಿಗೆ RCB ಟಿ ಶರ್ಟ್ ಅನ್ನ ವಿತರಿಸುವುದರ ಮೂಲಕ ತಮ್ಮ ಅಭಿಮಾನವನ್ನ ಮೆರೆದಿದ್ದಾರೆ. ಇಷ್ಟಕ್ಕೂ ಯಾರು ಆ ವ್ಯಕ್ತಿ ಎಂಬುವ ಸಂಕ್ಷಿಪ್ತ ಮಾಹಿತಿಯನ್ನ ಈ ಒಂದು ಡಿಜಿಟಲ್ ಕಂಟೆಂಟ್ ನಲ್ಲಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಅದಕ್ಕೂ ಮುನ್ನ ನ್ಯೂಸ್ 18 ಈಗ ಆಪ್ ನಲ್ಲಿಯೂ ಲಭ್ಯವಿದೆ, ಜೊತೆಗೆ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ನಲ್ಲಿಯೂ ಲಭ್ಯವಿರುವುದರಿಂದ ಪ್ರತಿಯೊಬ್ಬರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಸದಾ ನಿಮ್ಮ ಬೆಂಬಲ ನಮ್ಮ ಮೇಲೆ ಇರಲಿ. ಹೌದು, ಚಿಕ್ಕಬಳ್ಳಾಪುರದಲ್ಲಿ ಸಮಾಜ ಸೇವಕ ಹರೀಶ್ ರೆಡ್ಡಿ ಈಗ RCB ವಿಜಯೋತ್ಸವದಲ್ಲಿ ಮುಂದುವರೆದಿದ್ದಾರೆ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಈ ಬಾರಿಯೂ ಸಹ RCB ಕಪ್ ಗೆಲ್ಲುತ್ತೆ ಎಂಬ ಲೆಕ್ಕಾಚಾರದಲ್ಲಿ ಇರುವಂತಹದ್ದು. ಈ ಬಾರಿ RCB ತಂಡ ಫೈನಲ್ ಪ್ರವೇಶಿಸಿದ್ರೆ ನಾನು 1,000ಕ್ಕೂ ಅಧಿಕ ಟಿ ಶರ್ಟ್ ಗಳನ್ನ ಅಭಿಮಾನಿಗಳಿಗೆ ನೀಡ್ತೀನಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದರಂತೆ ಇವತ್ತು ಸುಮಾರು 2,000ಕ್ಕೂ ಅಧಿಕ ಟಿ ಶರ್ಟ್ ಗಳನ್ನ ತಂದು ತಮ್ಮ ಕೊಟ್ಟ ಮಾತನ್ನ ಉಳಿಸಿಕೊಂಡಿರುವಂತಹದ್ದು. ಅದರಲ್ಲಿಯೂ ಪ್ರತಿ ಬಾರಿಯೂ ಸಹ RCB ತಂಡವನ್ನ ಪ್ರೋತ್ಸಾಹಿಸಿ, ಅಭಿಮಾನಿಗಳನ್ನ ಉರಿದುಂಬಿಸಿ, ತಮಗಾಗಿದ್ದಂತಹ ಕೈಲಾದಂತಹ ಮಟ್ಟಿಗೆ ಸಹಾಯವನ್ನು ಮಾಡುವುದರಲ್ಲಿ ಮುಂದಾಗಿದ್ದಂತಹ ಈ ಸಮಾಜ ಸೇವಕ ಈಗ RCB ಅಭಿಮಾನಿಗಳಿಗೆ ಮೆಚ್ಚುಗೆ ಪಡಿಸುವಂತಹ ರೀತಿಯಲ್ಲಿ ಈ ಒಂದು ಟಿ ಶರ್ಟ್ ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು. ಟಿ ಶರ್ಟ್ ವಿತರಣೆ ವೇಳೆ ನೂಕುನುಗ್ಗಲು ಸಹ ಉಂಟಾಗಿತ್ತು. ಯಾಕಂದ್ರೆ ಟಿ ಶರ್ಟ್ ಅನ್ನ RCB ಅಭಿಮಾನಿಗಳು ಪಡೆದುಕೊಳ್ಳಲು ಸಾಕಷ್ಟು ಜನ ಬಂದಿದ್ರು. 2,000ಕ್ಕೂ ಅಧಿಕ ಜನ ಒಂದು ಟಿ ಶರ್ಟ್ ಅನ್ನ ಪಡೆದುಕೊಂಡು ತಮ್ಮ ನೆಚ್ಚಿನ ತಂಡಕ್ಕೆ, ಒಂದು ಕ್ರಿಕೆಟ್ ತಂಡಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಅಭಿಮಾನಿಗಳು ಟಿ ಶರ್ಟ್ ಅನ್ನ ಪಡೆದುಕೊಂಡು ಬಹಳಷ್ಟು ಸಂತಸವನ್ನು ಸಹ ವ್ಯಕ್ತಪಡಿಸಿರುವಂತಹದ್ದು. ಸರ್, ಇಡೀ ನಮ್ಮ ಏನು RCB ಆಗಿರ್ಬೋದು, ಏನು IPL ಟೂರ್ನಮೆಂಟ್ ಪಂದ್ಯದಲ್ಲಿ ಯಾವ್ಯಾವ ತಂಡಗಳು ಭಾಗಿಯಾಗಿದೆಯೋ ಎಲ್ಲ ತಂಡಗಳಿಗೂ ಎಷ್ಟು ಅಭಿಮಾನಿಗಳಿದ್ದಾರೆ, 60% ಭಾಗ ನಮ್ಮ RCB ತಂಡಕ್ಕೆ ಅಭಿಮಾನಿಗಳಿರೋದು. RCB ಅಂದ್ರೇ ಒಂಥರ ಎಮೋಷ್ನಲ್ಲು, RCB ಅಂತಲೇ ಒಂಥರ ಏನೋ ಕನೆಕ್ಟಿವಿಟಿ, ಒಂಥರ ರಕ್ತ ಸಂಬಂಧ ಇಲ್ಲದೆ ಇರೋದಕ್ಕಿಂತ ಹೆಚ್ಚಿನ ಮೀರಿದ ಬಂಧ ಅಂತಾರಲ್ಲ, ಆ ರೀತಿ ಸಂಬಂಧ RCBಗೆ ನಮ್ಮ ವಿಶೇಷವಾಗಿ ನಮ್ಮ ಯುವಕರಿಗಿರೋ ಅಂಥ ಒಂದು ನಂಟಾಗಿದೆ. ಆದ್ದರಿಂದ ನಾನು ಮೊನ್ನೆ ದಿನ ಒಂದು ವಿಡಿಯೋ ಮಾಡಿ ಹೇಳಿದ್ದೆ, ನಮ್ಮ RCB ತಂಡ ಫೈನಲ್ ತಲುಪಿದ್ರೆ ನಮ್ಮ ಚಿಕ್ಕಬಳ್ಳಾಪುರದ ಜಿಲ್ಲೆಯ, ತಾಲೂಕಿನ ಹಾಗೂ ಜಿಲ್ಲೆಯ ಯಾರ್ಯಾರು ಯುವಕರು ಬರ್ತಾರೋ ಎಲ್ಲ ಯುವಕರಿಗೂ ಉಚಿತವಾಗಿ ಜರ್ಸಿಯನ್ನು ವಿತರಣೆ ಮಾಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಈ ವರ್ಷ ಈ ದಿನ ವಿತರಣೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಎಷ್ಟು ಜರ್ಸಿ ಕೊಟ್ಟಿದ್ದಾರೆ? ಎಷ್ಟು ಹುಡುಗರು? ಸಾವಿರಾರು ಸಂಖ್ಯೆಯಲ್ಲಿ ಹುಡುಗರು ಬಂದಿದ್ದಾರೋ, ಸಾವಿರಾರು ಸಂಖ್ಯೆಯಲ್ಲಿ ಜರ್ಸಿ ಕೊಟ್ಟಿದ್ದೀವಿ. ಆದಷ್ಟು ಸಾಕಷ್ಟು ಶಾರ್ಟೇಜ್ ಬಂದಿದೆ. ಪಾಪ ಹತ್ರ ಒಂದು 50-100 ಜನಕ್ಕೆ ಶಾರ್ಟೇಜ್ ಆಗಿದೆ. ಯಾಕೆ ಶಾರ್ಟೇಜ್ ಆಗಿದೆ ಅಂದರೆ ಒಬ್ಬೊಬ್ಬರು 2-3 ಈಸ್ಕೊಂಡಿರೋದ್ರಿಂದ ಶಾರ್ಟೇಜ್ ಆಗಿದೆ. ಎಷ್ಟು ಕೊಟ್ಟಿದ್ದೀರಾ ಅಂತ ಸರ್? ಒಂದು ಹತ್ರ ನೀವೇ ನೋಡಿದಂಗೆ ಒಂದು 2,000ವರೆಗೂ ಜನ ಬಂದಿದ್ರು. ಅಷ್ಟು ಜನಕ್ಕೂ ಕೊಟ್ಟಿದ್ದೀವಿ ಸರ್. RCB ಹಾಗೂ ಗುಜರಾತ್ ಟೈಟಾನ್ಸ್ ತಂಡದ ನಡುವಿನ ಈ ಹಣಾಹಣಿ ಫೈನಲ್ ಪಂದ್ಯಾವಳಿ ಏನಿದೆಯೋ ಇದನ್ನ ವೀಕ್ಷಣೆ ಮಾಡಲು ಈಗಾಗಲೇ ರಾಜ್ಯದ ಮೂಲೆ ಮೂಲೆಗಳಲ್ಲಿಯೂ ಅಷ್ಟೇ ಅಲ್ಲದೆ
ರಾಷ್ಟ್ರ ದೇಶಗಳಲ್ಲಿಯೂ ಸಹ RCB ಅಭಿಮಾನಿಗಳು ಈ ಬಾರಿಯೂ ಅಂದ್ರೆ 2ನೇ ಬಾರಿಯೂ ಸಹ ಕಪ್ ನಮ್ದೇ ಎಂಬ ರೀತಿಯಲ್ಲಿ ಈಗಾಗಲೇ ಸೆಲೆಬ್ರೇಷನ್ ಮೂಡ್ನಲ್ಲಿ ಇರುವಂತಹದ್ದು. ಈ ಬಾರಿಯೂ ಸಹ ಕಪ್ ಗೆಲ್ಲುತ್ತೆ ಎಂಬ ಉತ್ಸಾಹದಲ್ಲಿಯೂ ಸಹ ಇರುವಂತಹದ್ದು. ಅದರಂತೆ 2026ರ ಈ ಒಂದು ಸೀಸನ್ IPL ಟ್ರೋಫಿಯಲ್ಲಿ ಏನಿದೆಯೋ ಈ ಒಂದು ಆಟದ ಪ್ರದರ್ಶನ ಎಲ್ಲರಲ್ಲಿಯೂ ಸಹ ಮೆಚ್ಚುಗೆ ವ್ಯಕ್ತಪಡಿಸಿರುವಂತಹದ್ದು. ಅದೇ ಒಂದು ಆಟದ ಒಂದು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಈ ಬಾರಿ RCB ಅಭಿಮಾನಿಗಳು ಮತ್ತೆ ಈ 2026 ಅಂದ್ರೆ ಈ 19ನೇ ಆವೃತ್ತಿಯ ಕಪ್ ಏನಿದೆಯೋ ಅದು ಸಹ ಈ ಬಾರಿ RCB ಪಾಲಾಗಲಿದೆ ಎಂಬ ಲೆಕ್ಕಾಚಾರಗಳನ್ನ ಬಹಳಷ್ಟು ಜೋರಾಗಿಯೇ ಮಾಡಿಕೊಳ್ತಾ ಇರುವಂತಹದ್ದು. ಅದರಂತೆ ತಮ್ಮ ಏನು ಒಂದು ಲೆಕ್ಕಾಚಾರಗಳನ್ನ ಈ ಬಾರಿ RCB ತಂಡದಲ್ಲಿ ಯಾರು ಉತ್ತಮವಾಗಿ ಬೌಲಿಂಗ್ ಪ್ರದರ್ಶಿಸುತ್ತಾರೆ, ಬ್ಯಾಟಿಂಗ್ ಪ್ರದರ್ಶಿಸುತ್ತಾರೆ, ಅದರಲ್ಲಿಯೂ ಕಿಂಗ್ ವಿರಾಟ್ ಕೊಹ್ಲಿ ಯಾವ ರೀತಿ ಈ ಬಾರಿ ಬ್ಯಾಟಿಂಗ್ ಬಾರಿಸುತ್ತಾರೆ ಎದುರಾಳಿಗಳಿಗೆ ಎಂಬ ಲೆಕ್ಕಾಚಾರವನ್ನ ಬಹಳಷ್ಟು ಜೋರಾಗಿಯೇ ಮಾಡ್ತಾ ಇರುವಂತಹದ್ದು. ಈ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಲೆಕ್ಕಾಚಾರಗಳ ಜೊತೆಗೆ RCB ಕಪ್ ಗೆದ್ದ ನಂತರ ಯಾವ ರೀತಿಯಾದಂತಹ ಸೆಲೆಬ್ರೇಷನ್ ಮಾಡಬೇಕು ಎಂಬ ಮೂಡ್ನಲ್ಲಿರುವಂತಹ RCB ಅಭಿಮಾನಿಗಳಿಗೆ ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆ ಎಲ್ಲೋ ಒಂದು ಕಡೆ ಸ್ಟ್ರಾಂಗ್ ವಾರ್ನಿಂಗ್ ಕೊಟ್ಟಿರುವಂತಹದ್ದು. ಯಾಕಂದ್ರೆ ನಾನು ಈ ಮೊದಲೇ ಹೇಳಿದ್ದೆ ಸ್ಟಾರ್ಟಿಂಗ್ ನಲ್ಲೇ RCB ವಿಜಯೋತ್ಸವದ ವೇಳೆ ಕಾಲ್ ತುಳಿತ ಏನ್ ನಡೀತೋ ಅದರಲ್ಲಿಯೂ ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2 ಮೃತಪಟ್ಟಿದ್ರು. ಸೊ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಬಾರಿ ಜಿಲ್ಲಾ ಪೊಲೀಸ್ ಇಲಾಖೆ ಬಹಳಷ್ಟು ಕಟ್ಟುನಿಟ್ಟಿನ ಎಚ್ಚರಿಕೆಗಳನ್ನ ಕೊಟ್ಟಿರುವಂತಹದ್ದು. ಈ IPL ಫೈನಲ್ ಮ್ಯಾಚ್ RCB ವರ್ಸಸ್ GT ಗುಜರಾತ್ ಟೈಟನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೈನಲ್ ಮ್ಯಾಚ್ ಇದೆ. ಈ ವಿಚಾರ ಬಗ್ಗೆ ನಾವು ಸುಮಾರು ಎಚ್ಚರಿಕೆ ರೆಡಿ ಮಾಡಿ ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ಮೀಡಿಯಾ ಮುಖಾಂತರ ಪಬ್ಲಿಕ್ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಬೇಸಿಕ್ಲಿ ಲಾಸ್ಟ್ ಇಯರ್ ಕೂಡ ಇನ್ಸಿಡೆಂಟ್ಸ್ ಆಗಿತ್ತು, ಸ್ಟ್ಯಾಂಪೀಡ್ ಕರೆಂಟ್ ಬಗ್ಗೆ ಇನ್ಸಿಡೆಂಟ್ ಆಗಿತ್ತು. ಈ ವಿಚಾರ ಬಗ್ಗೆ ನಾವು ಸ್ವಲ್ಪ ಏನು ಎಚ್ಚರಿಕೆ ತಗೋಬೇಕು ಪಬ್ಲಿಕ್ಗೆ, ಆ ವಿಚಾರ ಬಗ್ಗೆ ನಾನು ತಮ್ಮೆಲ್ಲರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಬೇಸಿಕ್ಲಿ ಸಿನ್ಸ್ ಲೇಟ್ ನೈಟ್ ಆಗುತ್ತೆ ಈ ಮ್ಯಾಚ್, ಆ ಟೈಮ್ಗೆ ಯಾವುದು ಕಾರಣಕ್ಕೆ ಯಾವುದು ಸೆಲಿಬ್ರೇಷನ್, ಯಾವುದು ಬೈಕ್ ರ್ಯಾಲಿ ಅಥವಾ ಸರ್ಕಲಲ್ಲಿ ಜಂಕ್ಷನಲ್ಲಿ ಬಂದು ಏನು ಸೆಲಿಬ್ರೇಷನ್ ಮಾಡ್ತೀವಿ, ಪಟಾಕಿ ಹೊಡಿತೀವಿ, ಆ ಥರದ್ದು ಯಾವುದೂ ರೀತಿ ಏನು ಸೆಲಿಬ್ರೇಷನ್ ಮಾಡಬಾರ್ದು. ನಾವು ಎಲ್ಲ ಸೀನಿಯರ್ ಆಫೀಸರ್ಸ್ ಜೊತೆಗೆ ನಾನು ಕೂಡ ಮತ್ತು ನಮ್ಮ ಎಲ್ಲ ಬೇರೆ ಆಫೀಸರ್ಸ್ ಸಿಬ್ಬಂದಿ ಎಲ್ಲರೂ ನೈಟ್ ರೌಂಡ್ಸಲ್ಲಿ ಇರ್ತೀವಿ. ಯಾವುದೂ ರೀತಿಗೆ ನಾವು ಸರ್ಕಲ್ಸಲ್ಲಿ ಜಂಕ್ಷನ್ಸಲ್ಲಿ ಸೇರಿಸಿ ಪಬ್ಲಿಕ್ಕಿಂದ ಏನು ಸೆಲಿಬ್ರೇಷನ್ ಆಗುತ್ತೆ ಅದನ್ನು ಯಾವುದೂ ಕಾರಣಕ್ಕೆ ನಾವು ಅಲೌ ಮಾಡಲ್ಲ, ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅದೇ ರೀತಿ ಇದು ಫೈರ್ ಕ್ರ್ಯಾಕರ್ಸ್ ಹೊಡಿತಾರೆ, ಅದರ್ವೈಸ್ ಸುಮಾರು ಜನ ಈ ಡೋಲ್ ಕುಣಿತ ಜೊತೆಗೆ ಏನು ಸೆಲೆಬ್ರೇಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಪಬ್ಲಿಕ್ ಪ್ಲೇಸಸಲ್ಲಿ ಯಾವುದೂ ಕಾರಣಕ್ಕೆ ಅಲೌಡ್ ಇಲ್ಲ. ಯಾವುದೇ ಒಂದು ಪಬ್ಲಿಕ್ ಪ್ಲೇಸ್ನಲ್ಲಿ ಅಥವಾ ಸ್ಕ್ರೀನ್ ಮಿರರ್ ಯಾರು ಮಾಡ್ತಾರೋ ಅವರು ಯಾವುದೇ ರೀತಿಯಾದಂತಹ ಸ್ಕ್ರೀನ್ ಮಿರರಿಂಗ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಯಾಕಂದ್ರೆ ಅವರು ಒಂದು ಸ್ಕ್ರೀನ್ ಮಿರರ್ ಮಾಡಬೇಕಂದ್ರೆ ಅವರು ಪೊಲೀಸ್ ಇಲಾಖೆಯಿಂದ ಒಂದು ಪರ್ಮಿಷನ್ ಸಹ ತೆಗೆದುಕೊಳ್ಬೇಕಾಗುತ್ತೆ. ಸೊ ಪಬ್ಲಿಕ್ ಪ್ಲೇಸ್ನಲ್ಲಿ ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ರೀತಿಯಾದಂತಹ ಸೆಲೆಬ್ರೇಷನ್ ಮಾಡುವಂತಿಲ್ಲ, ಪಟಾಕಿ ಹೊಡೆಯುವಂತಿಲ್ಲ. ಹೀಗೆ ಕೆಲವು ಕಟ್ಟುನಿಟ್ಟಿನ ಸೂಚನೆಗಳನ್ನ ಕೊಟ್ಟಿರುವಂತಹದ್ದು. ಈ ಒಂದು ಕಟ್ಟುನಿಟ್ಟಿನ ಸೂಚನೆಗಳು ಅಭಿಮಾನಿಗಳಿಗೆ ಎಲ್ಲೋ ಒಂದು ರೀತಿ ಬೇಸರವನ್ನ ತರುತ್ತಿದ್ರೂ ಸಹ, ಆದರೆ ಕಳೆದ ಬಾರಿ ನಡೆದಂತಹ ದುರಂತ ಹಿನ್ನೆಲೆ ಈ ಬಾರಿ ಹಿರಿಯ ಅಧಿಕಾರಿಗಳು ಸಹ ಜಿಲ್ಲಾ ಪೊಲೀಸ್ ಯಂತ್ರಾಂಗಕ್ಕೆ ಕೆಲವು ಸೂಚನೆಗಳನ್ನ ಕೊಟ್ಟು ಪಾಲಿಸುವಂತೆ ಆದೇಶವನ್ನ ಮಾಡಿದ್ದಾರೆ. ಅದರಂತೆ ಈ ಬಾರಿ ಖುದ್ದಾಗಿ ಜಿಲ್ಲಾ SP ಕುಶಾಲ್ ಚೌಕ್ಸೇರ್ ಅವರು ಸಂಜೆ 6 ಗಂಟೆಯಿಂದಲೇ ಜಿಲ್ಲೆಯ ಪ್ರತಿಯೊಂದು ತಾಲೂಕು ನಗರಗಳಲ್ಲಿಯೂ ಸಹ ಒಂದು ಸಂಚಾರ ಮಾಡಿ ಈ ಒಂದು RCB ಸೆಲೆಬ್ರೇಷನ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಸಾರ್ವಜನಿಕ ತೊಂದರೆಗಳಲ್ಲಿ ಏನಾದರೂ ತೊಂದರೆ ಕೊಟ್ಟರೆ ಅಂಥವರ ಮೇಲೆ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕು, ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಈಗಾಗಲೇ ಸಂಬಂಧಿಸಿದಂತಹ ಪೊಲೀಸ್ ಠಾಣೆಗಳಿಗೆ, ಇನ್ಸ್ಪೆಕ್ಟರ್ಗಳಿಗೆ, ಸಬ್ ಇನ್ಸ್ಪೆಕ್ಟರ್ಗಳಿಗೆ ಸೂಚನೆಯನ್ನು ಸಹ ಕೊಟ್ಟಿರುವಂತಹದ್ದು. ಯಾಕಂದ್ರೆ ಸಾಕಷ್ಟು ಜನ ಕಳೆದ ಒಂದು ಸೀಸನ್ ಅಲ್ಲಿ ಅಂದ್ರೆ 2018ನೇ ಒಂದು ಕಪ್ ಏನ್ ಗೆದ್ದಿತ್ತೋ ಆ ಒಂದು ಖುಷಿಯಲ್ಲಿ ಸಾಕಷ್ಟು ಮದ್ಯಪ್ರಿಯರು ಮದ್ಯಪಾನವನ್ನ ಮಾಡಿ ರಸ್ತೆಯಲ್ಲಿ ಕೂಗಾಟವನ್ನ, ಪಟಾಕಿಯನ್ನ ಸಿಡಿಸಿ ಕೆಲವು ರೀತಿಯಾದಂತಹ ಒಂದು ತೊಂದರೆಗಳನ್ನು ಸಹ ಮಾಡಿದ್ರು. ಆದ್ರೆ ಈ ಬಾರಿ ಈ ರೀತಿಯಾದಂತಹ ತೊಂದರೆಗಳು ನಡೆಯಬಾರದು ಎಂಬ ದೃಷ್ಟಿಯಿಂದ ಹಾಗೂ ಯಾರಿಗೂ ತೊಂದರೆ ಆಗಬಾರದು ಎಂಬ ಒಂದು ದೃಷ್ಟಿಯಿಂದ ಈ ಬಾರಿ ಜಿಲ್ಲಾ ಪೊಲೀಸ್ ಯಂತ್ರಾಂಗ ಈ ಒಂದು ಕಟ್ಟುನಿಟ್ಟಿನ ಸೂಚನೆಗಳನ್ನ ತಂದಿರುವಂತಹದ್ದು. ಒಟ್ಟಾರೆ ಏನೇ ಆದ್ರೂ ಈ ಬಾರಿ ಕೂಡ RCB ಕಪ್ ಗೆಲ್ಲಬೇಕು ಎಂಬುದು ನಮ್ಮ ಆಶಯ. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ನಿರ್ಭೀತ, ನಿಷ್ಪಕ್ಷಪಾತ,
ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.